ಎವ್ರಿವನ್, ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುವಲ್. ಸೊ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಬಿಹೈಂಡ್ ದ ಸೀನ್ಸ್ ಅಂದರೆ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಶೂಟಿಂಗ್ ಮುಗಿಯೋವರೆಗೂ ಪ್ಲಸ್ ಬಿಹೈಂಡ್ ದ ಸೀನ್ಸ್ ಸೀರಿಯಲಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದೇ ಈ ಒಂದು ವ್ಲಾಗ್ನ ಅಜೆಂಡಾ. ಸೊ ಎನಿವೇಸ್, ಮತ್ತೊಮ್ಮೆ ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುವಲ್. ಸೊ ಮುಂಚಿಂದನೂ ಹೀಗೆ ಬೆಳಿಗ್ಗೆ ಎದ್ದು ಏನೇನು ಅದಕ್ಕೆ ಅವತ್ತಿನ ದಿವಸದ್ದು ಶೂಟ್ಗೆ ಏನೇನು ಬಟ್ಟೆಗಳು ಬೇಕು ಅದನ್ನೆಲ್ಲ ಜೋಡಿಸ್ಕೊತೀನಿ. ನನ್ನ ವಾರ್ಡ್ರೋಬಲ್ ಒಂದು ಸೆಕ್ಷನ್ ಫುಲ್ ಸೀರಿಯಲ್ ಸ್ಯಾರೀಸೇ ಆಗಿಬಿಟ್ಟಿದೆ. ಒಂದೊಂದ್ಸಲಿ ರಾತ್ರಿನೇ ಜೋಡಿಸ್ಕೊಂಡ್ಬಿಡ್ತೀನಿ, ಬಟ್ ತೀರಾ ನಿದ್ದೆ ಬರ್ತಿದೆ ಅಂತಂದರೆ ಈ ಥರ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಜೋಡಿಸ್ಕೊಳ್ತೀನಿ. ದಿಸ್ ಇಸ್ ದ ರುಟೀನ್. ಇದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಆ್ಯಂಡ್ ಇದನ್ನು ಯೂಶ್ವಲಿ ಮಿಸ್ ಮಾಡಲ್ಲ, ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಮಾಡ್ತೀನಿ. ತೀರಾ ನನಗಾಗಿಲ್ಲ ಅಂದರೆ ನನ್ನ ಗಂಡ ಮಾಡ್ತಾರೆ. ಸೊ ಸ್ನೋಯಿಗೂ ಕೂಡ ಎಲ್ಲ ಆರತಿ ಎಲ್ಲ ಕೊಟ್ಟು ಎಲ್ಲ ತಗೋತಾನೆ ಈ ಕ್ಯೂಟ್ ಫೆಲೋ. ಆ್ಯಂಡ್ ಆಫ್ಟರ್ ದಿಸ್ ಈಗ ಸ್ಪೆಷಲಿ ಪ್ರೆಗ್ನೆಂಟ್ ಆದಮೇಲೆ ಸೀರಿಯಲಿಗೆ ಹೋಗೋದಕ್ಕಿಂತ ಮುಂಚೆ ಈ ಥರ ಆಲ್ಮಂಡ್ ಮಿಲ್ಕ್ಗೆ ಒಂಚೂರು ಕೇಸರಿ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿ ಆ ಬಾದಾಮ್ ಪೌಡ್ರನ್ನ ಕೂಡ ಹಾಕ್ಕೊಳ್ತೀನಿ ನಾನು. ಯಾವುದೇ ಥರದ ಸಕ್ಕರೆ ಇದೆಲ್ಲ ಏನೂ ಕೂಡ ಯೂಸ್ ಮಾಡಲ್ಲ, ಬಿಕಾಸ್ ಆ ಬಾದಾಮ್ ಪೌಡ್ರಲ್ಲಿ ಆಲ್ರೆಡಿ ಶುಗರ್ ಇರುತ್ತೆ. ತುಂಬ ಮುಂಚೆ ಎಲ್ಲ ಅಂತ ಅಂದರೆ ಯೂಶ್ವಲಿ ಅಲ್ಲೇ ಹೋಗಿ ನಾನು ಡೈರೆಕ್ಟಾಗಿ ತಿಂಡಿ ಎಲ್ಲ ತಿಂತಾಯಿದ್ದೆ, ಬರೀ ಬಿಸಿನೀರು ಈ ಥರ ಕುಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಈ ಥರ ಹಾಲು ಎಲ್ಲ ಯಾವುದೂ ಕುಡಿಯೋಕ್ಕೆ ಟೈಮ್ ಆಗ್ತಿರಲಿಲ್ಲ. ಪ್ರೆಗ್ನೆಂಟ್ ಆದಮೇಲೆ ತುಂಬ ಹಸಿವಾಗೋದ್ರಿಂದ ಆ್ಯಂಡ್ ಆಲ್ಸೋ ಈ ಕೇಸರಿ ಹಾಲು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ದರ್ ಇಸ್ ನಥಿಂಗ್ ಮಿತ್ ಅಬೌಟ್ ಇಟ್. ಕುಡಿದ್ರೆ ಒಳ್ಳೆಯದೇ. ಆಲ್ಮಂಡ್ ಮಿಲ್ಕಲ್ಲಿ ಇನ್ನೂ ಜಾಸ್ತಿ ಕ್ಯಾಲ್ಶಿಯಮ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಇದನ್ನು ಕುಡಿತೀನಿ. ಆ್ಯಂಡ್ ಲಂಚ್ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಸೊ ಸ್ನೋಯಿಗೆ ಯಾರೇ ಮನೆಯಿಂದ ಹೊರಗಡೆ ಹೋದರೂ ಕೂಡ ಇಷ್ಟ ಆಗೋಲ್ಲ. ಎನಿವೇಸ್, ಸೊ ಇದಿಷ್ಟು ನನ್ನ ಲಗೇಜ್. ಸೊ ಅಲ್ಲಿ ನನ್ನ ಅಸಿಸ್ಟೆಂಟ್ ಚಿರಾಗ್ ಇರ್ತಾರೆ, ಎಲ್ಲ ಇಳಿಸ್ಕೊಳ್ಳೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಎಲ್ಲದನ್ನೂ ಒಂದಲ್ಲೇ ತುರುಕ್ಕೊಳ್ಳಲ್ಲ, ಈ ಥರ ಡಿಫ್ರೆಂಟ್ ಸೂಟ್ ಕೇಸ್ಗಳಲ್ಲಿ ಇದರಲ್ಲಿ ಹಾಕ್ಕೊಳ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಪಾಪ ಎವ್ರಿ ಡೇ ಹೆಲ್ಪ್ ಮಾಡ್ತಾರೆ, ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೂ ಅಷ್ಟೇ. ಸೊ ಕೆಳಗಡೆ ಕಾರ್ಗೆಲ್ಲ ತಂದಿಟ್ಕೊಳ್ಳೋದು ಎಲ್ಲನೂ ಕೂಡ ಅವರೇ. ನಾನು ಜಸ್ಟು ನಂದು ವಾಟರ್ ಬಾಟ್ಲು ಆ್ಯಂಡ್ ಪರ್ಸ್ ಮಾತ್ರ ತೊಗೊಂಡು ಹೋಗ್ತೀನಿ ಅಷ್ಟೇ. ಸೊ ಈಸ್ ಬೀನ್ ವೆರಿ ಹೆಲ್ಪ್ಫುಲ್ ವಿತ್ ಮೈ ಕೆರಿಯರ್ ಡೇ ಒನ್ನಿಂದ ಕೂಡ. ಸೊ ಯೂಶ್ವಲಿ ನಾನು ಅಂದರೆ ಏನೇ ಊಟ ತೊಗೊಂಬಂದರೂ ಕೂಡ ಪ್ರೆಗ್ನೆನ್ಸಿಗೆ ಮುಂಚೆನೂ ಅಷ್ಟೇ, ಪ್ರೆಗ್ನೆಂಟ್ ಆದಮೇಲೂ ಅಷ್ಟೇ ಮನೆಯಿಂದ ತೊಗೊಂಬರ್ತೀನಿ. ಸೊ ಅತ್ತೆ ಮನೇಲಿದ್ದರೆ ಅತ್ತೆ ಮಾಡಿ ಕಳಿಸ್ತಾರೆ, ಅಮ್ಮನ ಮನೇಲಿದ್ದರೆ ಅಮ್ಮ ಏನಾದರೂ ಪಾಕ್ ಮಾಡಿ ಕಳಿಸ್ತಾರೆ. ಸೊ ನಾವು ಅಪಾರ್ಟ್ಮೆಂಟಲ್ಲಿ ಇದ್ವಿ ಅಂತಂದರೆ ಸೊ ಕುಕ್ ಬರ್ತಾರಲ್ಲಿ, ಬೆಳಿಗ್ಗೆನೇ ಬಂದೆಲ್ಲ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಅದನ್ನು ತೊಗೊಂಬರ್ತೀನಿ. ಬಟ್ ಇವತ್ತು ಸೊ ನಾವು ಅಪಾರ್ಟ್ಮೆಂಟಲ್ಲೇ ಇದ್ವಿ ಆ್ಯಂಡ್ ಕುಕ್ ಕೂಡ ಬಂದಿರಲಿಲ್ಲ. ಸೊ ಅಂಥ ಟೈಮಲ್ಲೆಲ್ಲ ನಾನು ಸೀರಿಯಲ್ ಸೆಟ್ಟಲ್ಲೇ ತಿಂಡಿ ತಿಂತೀನಿ ಅಥವಾ ಊಟ ಕೂಡ ಮಾಡೋದು. ಸೊ ಯೂಶ್ವಲಿ ಸೀರಿಯಲ್ ಸೆಟ್ಟಲ್ಲಿ ತುಂಬ ಒಳ್ಳೆ ಊಟನೇ ಇರುತ್ತೆ ಯಾವಾಗಲೂ ಕೂಡ ಅಷ್ಟೇ. ಸೊ ಈ ಥರ ಇಡ್ಲಿ ಆಗಿರ್ಬೋದು, ರೈಸ್ ಬಾತ್ ಆಗಿರ್ಬೋದು, ಎಲ್ಲ ಟಿಪಿಕಲ್ ತಿಂಡಿ ಮತ್ತು ಊಟ ಆದರೂ ಕೂಡ ಪ್ರಾಪರ್ ಹೆಲ್ದಿ ಫುಡ್ಡೇ ಇರುತ್ತೆ, ಯಾವುದು ಜಂಕ್ ಫುಡ್ಡು ಆ ಥರ ಏನೂ ಇರಲ್ಲ. ಸೊ ಡೆಫಿನೆಟ್ಲಿ ನಾನು ಸೀರಿಯಲ್ ಸೆಟ್ಟಲ್ಲೇ ತಿಂಡಿ ತಿಂತೀನಿ. ಆ್ಯಂಡ್ ಅದ್ರ ಜೊತೆಗೆ ಯೂಶ್ವಲಿ ಏನು ಮಾಡಿಬಿಟ್ಟಿರ್ತೀನಿ ಅಂದರೆ, ಯೂಶ್ವಲಿ ನಮ್ಮ ಕುಕ್ಕೆಲ್ಲ ಏನಾದರೂ ಬಂದಿಲ್ಲ ಅಂದ್ರೂ ಕೂಡ ಈ ಥರ ಏನಾದರೂ ಫ್ರೂಟ್ಸು ಈ ಥರ ಏನಾದರೂ ತಂದಿರ್ತೀನಿ. ಸೊ ಇವತ್ತು ಬ್ಲೂಬೆರಿ ತೊಗೊಂಬಂದಿದ್ದೀನಿ. ಸೊ ಈ ತಿಂಡಿ ಜೊತೆಗೆ ಏನಾದರೂ ಒಂದು ನ್ಯೂಟ್ರಿಷಿಯಸ್ ಆಗಿರೋದನ್ನು ಕೂಡ ತೊಗೋಬೇಕಲ್ವ. ಸೊ ಹಾಗಾಗಿ ಬೆಳಿಗ್ಗೆ ಸ್ಪೆಷಲಿ ನನಗೆ ಪ್ರೆಗ್ನೆಂಟ್ ಆದಮೇಲೆ ತುಂಬ ಜಾಸ್ತಿ ಈ ಪ್ರೋಟೀನ್ ಇರೋಂಥ ಅಂಶನ ಒಂದೇ ಸಲ ತೊಗೊಳಕ್ಕಾಗಲ್ಲ. ಲಂಚ್ ಟೈಮಲ್ಲಿ, ಡಿನ್ನರ್ ಟೈಮಲ್ಲಿ ಎಲ್ಲ ಪ್ರೋಟೀನು ಕೂಡ ಇರೋ ಹಾಗೆ ನೋಡ್ಕೊಳ್ತೀನಿ. ಬಟ್ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ನನಗೆ ಒಂದು ಸ್ವಲ್ಪ ಲೈಟಾಗಿ ನಾರ್ಮಲ್ ನಮ್ಮ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಏನೇನಿರುತ್ತೆ ಅದೇ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಸಾಯಂಕಾಲದ ಮೇಲೆ ಫ್ರೂಟ್ಸ್ ತಿನ್ನಬಾರ್ದು, ಸುಮ್ಮನೆ ಶುಗರ್ ಸ್ಪೈಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಈ ತಿಂಡಿ ಏನಿರುತ್ತೆ ನಾರ್ಮಲ್ ಲೈಟ್ ಕಾರ್ಬ್ಸ್ದು ಆಮೇಲೆ ಫ್ರೂಟ್ಸ್ದನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಸಾಯಂಕಾಲದೊತ್ತು ಜಸ್ಟ್ ಈ ನಟ್ಸ್ ಆಗಿರ್ಬೋದು, ಅಂದರೆ ಸ್ನ್ಯಾಕ್ ಟೈಮಲ್ಲಿ ಸೊ ಆ ಥರದ್ದೇನಾದರೂ ಕೂಡ ತಿಂತೀನಿ. ಸೊ ಇವತ್ತು ನಮ್ಮ ಲಕ್ಷ್ಮೀ ನಿವಾಸ ಸೆಟ್ಟಲ್ಲಿ ಇದು ನನ್ನ ಬ್ರೇಕ್ಫಾಸ್ಟು. ಆ್ಯಕ್ಚುಲಿ ನಾನು ರೆಡಿ ಆಗಿಬಿಟ್ಟು ಆಮೇಲೆ ತಿಂಡಿ ತಿಂತೀನಿ, ಬಟ್ ಇವತ್ತು ಬಂದ ತಕ್ಷಣವೇ ಸಿಕ್ಕಾಪಟ್ಟೆ ಹಸು ಬೇರೆ ಆಗಿಬಿಟ್ಟಿತ್ತು. ಸೊ ಫಸ್ಟ್ ತಿಂಡಿ ತಿಂದು ಆಮೇಲೆ ಮೇಕಪ್ ಮಾಡ್ಕೋತೀನಿ. ಇನ್ನು ಮೇಕಪ್ ಅಂತ ಬಂದಾಗ ನಾನೇ ಮೇಕಪ್ ಮಾಡ್ಕೊಳ್ಳೋದು. ಹೇರ್ ಸ್ಟೈಲ್ ಮಾಡೋಕ್ಕೆ ಮಾತ್ರ ಹೇರ್ ಸ್ಟೈಲಿಸ್ಟ್ ಇರ್ತಾರೆ. ಈ ಮೇಕಪ್ ವಿಚಾರಕ್ಕೆಲ್ಲ ಬಂದಾಗಲೂ ಕೂಡ ಅಷ್ಟೇ, ನನಗೆ ತುಂಬ ಜನ ಕೇಳಿದ್ರು, ಮೇಡಮ್ ಮೇಕಪ್ ಹಾಕ್ಕೊಂಡ್ರೆ ಓಕೆನಾ, ಅದರಿಂದ ಮಗುಗೇನು ಪ್ರಾಬ್ಲಮ್ ಆಗಲ್ವಾ, ಅಥವಾ ಶೂಟಿಂಗ್ ಅಂತ ಅಂದಾಗ ಅಲ್ಲಿ ಎಷ್ಟೊಂದು ಲೈಟ್ಸ್ ಎಲ್ಲ ಇರುತ್ತೆ, ಅದೇನಾದರೂ ಎಫೆಕ್ಟ್ ಆಗುತ್ತಾ ಫೀಟಸ್ಗೆ ಅಂತ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇದು ನಮ್ಮ ಪ್ರೊಫೆಷನ್ನು, ಮುಂಚಿಂದ ಮಾಡ್ಕೊಂಡ್ಬಂದಿದ್ದೀವಿ. ಎಷ್ಟೋ ಜನ ಹೆಣ್ಮಕ್ಳು ಆ್ಯಕ್ಟ್ರೆಸ್ಸಸ್ಸು ಇದೇ ಥರನೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಜಸ್ಟ್ ನಾನು ಯಾವುದಕ್ಕೂ ಇರಲಿ ಅಂತ ಹೇಳಿಬಿಟ್ಟು ನಾನು ಮೇಕಪ್ ಪ್ರಾಡಕ್ಟ್ಸ್ನ ಒಂದ್ಸಲಿ ChatGPTಲೆಲ್ಲ ರಿಸರ್ಚ್ ಮಾಡಿ ಆಮೇಲೆ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದೆ. ಇನ್ನು ಲೈಟಿಂದ ಎಲ್ಲೂ ಏನೂ ಆ ಥರ ಮಟ್ಟಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲೂ ಏನೂ ಹಾಕಿಲ್ಲ. ನಾನು ಡಾಕ್ಟರ್ಗೂ ಕೂಡ ಈ ಥರ ನಾನು ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಇನ್ಫಾರ್ಮ್ ಮಾಡಿನೇ ಮಾಡಿದೆ. ಓಕೆ, ಸೊ ಇವಾಗ ಮೇಕಪ್ ಮಾಡ್ಕೊಂಡಿದ್ದಾಯಿತು, ತಿಂಡಿ ತಿಂದಿದ್ದಾಯಿತು, ಹೇರ್ ಸ್ಟೈಲ್ ಕೂಡ ಆಯಿತು. ಸೊ ನೆಕ್ಸ್ಟ್ ಏನಿದ್ರು ಕೂಡ ಸ್ಯಾರಿ ಉಟ್ಕೊಂಡು ಜ್ಯುವೆಲ್ರಿ ಹಾಕ್ಕೊಂಡ್ಬಿಟ್ರೆ ನನ್ನ ನೀಲು ಮಾತ್ರಕ್ಕೆ ನಾನು ರೆಡಿ ಇರ್ತೀನಿ. ಸೊ ಎನಿವೇಸ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಫಸ್ಟು ಸ್ಯಾರಿ ಉಟ್ಕೊಂಡು ಜ್ಯುವೆಲ್ರಿ ಹಾಕ್ಕೊಂಡು
ಕೂತ್ಕೊಂಡ್ಬಿಟ್ರೆ ಆಮೇಲೆ ನೀವು ಎಷ್ಟು ವ್ಲಾಗ್ಸ್ ಬೇಕಾದರೂ ಮಾಡ್ಬೋದು. ಸೊ ಡೈರೆಕ್ಟರ್ ಸರ್ ಒಂದ್ಸಲಿ ಶಾರ್ಟ್ ರೆಡಿ ಇದೆ ಅಂತ ಕರೆದ ತಕ್ಷಣ ಹೋಗೋ ಹಾಗಿರಬೇಕು. ಸೊ ಅದಕ್ಕೆ ಪಟ್ ಅಂತ ಸ್ಯಾರಿ ಉಟ್ಕೊಂಡು ಜ್ಯುವೆಲ್ರಿ ಹಾಕ್ಕೊಂಡು ರೆಡಿ ಆಗಿಬಿಡ್ತೀನಿ. ಸೊ ಎಸ್, ನೀವೆಲ್ಲ ನೋಡ್ತಿರೋ ಹಾಗೆ ಸೊ ನೀಲು ಅಂದರೆ ಲಕ್ಷ್ಮೀ ನಿವಾಸದ ಈ ಒಂದು ನೀಲಾಂಬರಿ ಪಾತ್ರಕ್ಕೆ ಸೊ ಯೂಶಲಿ ನಾನು ಈ ಥರ ಸೊ ಮೈಸೂರು ಸಿಲ್ಕ್ ಸ್ಯಾರಿ ಥರ ಅಂದರೆ ಮೈಸೂರು ಕ್ರೇಪ್ ಸ್ಯಾರೀಸ್ ಉಟ್ಕೊಳ್ತಾ ಇರ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ದಿಸ್ ಇಸ್ ದ ಜ್ಯುವೆಲ್ರಿ. ಸೊ ಸಾಕಷ್ಟು ಜ್ಯುವೆಲ್ರಿನ ಎಲ್ಲ ಕೊಲ್ಯಾಬ್ರೇಟ್ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಒಂಥರ ಗ್ರ್ಯಾಂಡಾಗಿ ರೆಡಿ ಆಗೋವಂಥ ಒಂದು ಪಾತ್ರ. ಸೊ ಇದಕ್ಕೆ ಮುಂಚೆ ಜಿಯಲ್ಲಿ ಜೊತೆಯಲ್ಲಿ ಮಾಡ್ತಾ ಇರಬೇಕಾದ್ರೆ ಇಟ್ ವಾಸ್ ವೆರಿ ಕ್ಲಾಸಿ ಫಾರ್ಮಲ್ ಆ ಥರ ರೋಲು. ಸೊ ಶಾಂಭವಿ ಮಾಡ್ತಾ ಇರೋದ್ರಲ್ಲಿ ಎರಡೂ ಥರ, ಒಂದು ಗ್ರ್ಯಾಂಡ್ ಆ್ಯಂಡ್ ಕ್ಲಾಸಿ ಲುಕ್ಕನ್ನು ಕೂಡ ಅದ್ರಲ್ಲಿ ಕ್ಯಾರಿ ಮಾಡಿದ್ದೀನಿ, ಇನ್ನೊಂದು ಎಲ್ಲ ಲಾಸ್ ಆಗಿ ಬಡವರಾದ್ಮೇಲೆ ಕಂಪ್ಲೀಟ್ಲಿ ಒಂದು ಗ್ಲಾಮರಸ್ ರೋಲ್ನ ಕೂಡ ಮಾಡಿದ್ದೀನಿ. ಇದರಲ್ಲಿ ಲೈಕ್ ಥ್ರೂ ಔಟ್ ಇದೇ ಥರ, ಅಂದರೆ ಈ ಥರ ಒಂದು ಮೈಸೂರು ಸೆಮಿ ಕ್ರೇಪ್ ಸ್ಯಾರೀಸು, ಆಮೇಲೆ ಈ ಥರ ಕಂಪ್ಲೀಟ್ ಜ್ಯುವೆಲ್ರಿ. ಸೊ ಈಗ ರೆಡಿ ಆಗಾಯಿತು ಆ್ಯಂಡ್ ನೆಕ್ಸ್ಟು ಶಾರ್ಟಿಗೆ ಕರೆದ್ರೆ ಐ ಆಮ್ ರೆಡಿ. ನನ್ನ ನೋವನ್ನ ನಾನು ಬಾಯಿ ಬಿಟ್ಟು ಹೇಳ್ಕೊಳ್ತಿದ್ದೀನಿ, ಆದರೆ ನೀವು ಹೇಳ್ಕೊಳ್ತಿಲ್ಲ ಅಷ್ಟೇ. ಮತ್ತೆ ಅವ್ರಿಗೆ ಈಗ ನಮ್ಮೆಲ್ಲರೂ ಪ್ರೀತಿನೂ ಅರ್ಥ ಆಗಲ್ಲ, ಆ ಪರಿಸ್ಥಿತಿನಲ್ಲೂ ಅವರಿಲ್ಲ. ನಾನವತ್ತ ಮನೆಗೆ ಹೋದಾಗಲೇ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಕಳಿಸಿದ್ರು. ಅದಕ್ಕೆ ತಾನೆ ನೀನ್ ಯಾರನ್ನೂ ಅಲ್ಲಿಗೆ ಹೋಗ್ಬೇಡಿ ಅಂತ ಹೇಳಿದ್ರು. ಅಲ್ಲ ಅತ್ತೆ, ಈ ವಯಸ್ಸಲ್ಲಿ ಅದರಲ್ಲೂ ಈ ಮನೆಗೆ ಸಂಬಂಧ ಪಡ್ತಾ ಇರೋಳ ಹತ್ರ ಹೋಗ್ಬಿಟ್ಟು ಈ ತರ ಎಲ್ಲ ಮಾತು ಕೇಳಿಸ್ಕೊಂಡು ಬಂದೆ. ಸೊ ಈಗ ಊಟ ಎಲ್ಲ ಆಯಿತು, ಒಂದಷ್ಟು ಸೀನ್ಸು ಕೂಡ ಮುಗಿಸ್ದೆ. ಸೊ ಈಗ ಕಾಸ್ಟ್ಯೂಮ್ ಚೇಂಜ್ ಕೂಡ. ಸೊ ಹೇಳಬೇಕು ಅಂತಂದರೆ ಸೀರಿಯಲ್ಸಲ್ಲಿ ಒಂದೊಂದ್ಸಲಿ ಇದ್ದು ಹೇಗಿರುತ್ತೆ ಅಂತಂದರೆ ಒಂದು ದಿವಸಕ್ಕೆ ಏನಿಲ್ಲ ಅಂತಂದ್ರೂ ಕೂಡ 5, 6 ಒಂದೊಂದ್ಸಲಿ ಇನ್ನೂ 7-8 ಕಾಸ್ಟ್ಯೂಮ್ಸು ಚೇಂಜ್ ಮಾಡಿರ್ತೀವಿ. ಸೊ ಸದ್ಯಕ್ಕೆ ಇವತ್ತು ಲಕ್ಷ್ಮೀ ನಿವಾಸದಲ್ಲಿ ಇದು ನನ್ನ ಸೆಕೆಂಡ್ ಕಾಸ್ಟ್ಯೂಮು. ಆ್ಯಂಡ್ ಸೊ ಅಫ್ಕೋರ್ಸ್ ಇವತ್ತು ಒಂದಷ್ಟು ಜನ ಆರ್ಟಿಸ್ಟ್ಗಳನ್ನೆಲ್ಲ ಮಾತಾಡ್ಸೋಣ ಅಂತ ಅಂದ್ಕೊಂಡೆ. ಇವತ್ತು ನಾವು ಜಸ್ಟ್ ನಾನು, ಜವರೇಗೌಡ ಅವರು ಬಿಟ್ಟರೆ ರೇಣುಕಾ ಅವರು ನಮ್ಮ ಅತ್ತೆ ಕ್ಯಾರೆಕ್ಟರ್ ಮಾಡಿ ನಾವು 3 ಜನ ಆರ್ಟಿಸ್ಟ್ ಇರೋದು. ಸೊ ನೆಕ್ಸ್ಟ್ ಇನ್ನೂ ಒಂದು ದಿವಸ ಎಲ್ಲರ ಹತ್ರನೂ ಕೂಡ ಮಾತಾಡಿಸ್ತೀನಿ, ಎಲ್ಲ ಆರ್ಟಿಸ್ಟ್ಗಳು ಸಿಕ್ಕಿದಾಗ. ಆ್ಯಂಡ್ ಇನ್ನು ಸೊ ನನ್ನ ಈ ಒಂದು ನೀಲು ಪಾತ್ರದ ಬಗ್ಗೆ ಹೇಳೋದಾದರೆ, ನನಗೆ ಫಸ್ಟು ಈ ಕ್ಯಾರೆಕ್ಟರ್ಗೆ ಅಪ್ರೋಚ್ ಮಾಡಿದಾಗ ಸೊ ಆವಾಗ ಹೇಳಿದರು, ಅಂದರೆ ಅದಕ್ಕೆ ಅದಕ್ಕೆ ಮುಂಚೆ ನಾನು ಅಷ್ಟೇ ಜೊತೆಯಲ್ಲಿ ಮುಗಿಸಿದ್ದೆ ಅಲ್ವಾ. ಸೊ ಅದರಲ್ಲಿ ಅದೇ ಥರನೇ ಇದರಲ್ಲೂ ಕೂಡ ಒಂದು ಆ್ಯಂಟಗನಿಸ್ಟ್ ರೋಲು, ಬಟ್ ಕಂಪ್ಲೀಟ್ ಒಂದು ಚೇಂಜ್ ಓವರು, ಅಂದರೆ ಲುಕ್ಸಲ್ಲಿ ಆಗಿರ್ಬೋದು ಅಥವಾ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಅಂತ ಹೇಳ್ಬಿಟ್ಟು. ಸೊ ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಏನು ಅಂತ ಅಂದರೆ ಯಾವುದೇ ಒಂದು ಸೀರಿಯಲ್ ಆದರೂ ಕೂಡ ಯಾವಾಗಲೂ ಕೂಡ ಒಂದು ಪ್ರೊಟೋಗನಿಸ್ಟು ಆ್ಯಂಟಗನಿಸ್ಟು, ಫೀಮೇಲ್ ಪ್ರೊಟೋಗನಿಸ್ಟ್ ಆ್ಯಂಡ್ ಆ್ಯಂಟಗನಿಸ್ಟ್ ಏನಿರ್ತಾರೆ ಅದ್ರ ಮೇಲೆ ಕಂಪ್ಲೀಟ್ ಕಥೆ ಯಾವಾಗಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಅಷ್ಟೇ, ಅದು ಪ್ರೊಟೋಗನಿಸ್ಟ್ ರೋಲ್ ಸಿಕ್ಕಿದ್ರೂ ಮಾಡ್ಕೊಬಂದಿದ್ದೀನಿ, ಆ್ಯಂಟಗನಿಸ್ಟ್ ರೋಲ್ ಸಿಕ್ಕಿದ್ರು ಕೂಡ ಮಾಡ್ಕೊಬಂದಿದ್ದೀನಿ. ಇನ್ಫ್ಯಾಕ್ಟ್ ನನಗೆ ಜಾಸ್ತಿ ಹೇಳಬೇಕು ಅಂತ ಅಂದರೆ ಜೊತೆಯಲ್ಲಿ ಅದು ಎರಡೂ ಇದ್ದಂಥ ಪಾತ್ರ, ಲೈಕ್ ಪಾಸಿಟಿವ್ ಆ್ಯಂಗಲು ಇತ್ತು, ನೆಗೆಟಿವ್ ಆ್ಯಂಗಲು ಇತ್ತು, ಅಲ್ಲಿದ್ದ ಎಲ್ಲ ಪಾತ್ರಗಳಿಗೂ ಹಾಗೆ ಆ್ಯಂಗಲ್ ಇತ್ತು. ಸೊ ಅದು ಇಟ್ ವಾಸ್ ವೈಡ್ಲಿ ಅಪ್ರಿಷಿಯೇಟೆಡ್ ಆ್ಯಂಡ್ ಎಲ್ರಿಗೂ ಇವತ್ತಿಗೂ ಇಷ್ಟವಾದಂಥ ಪಾತ್ರ. ಸೊ ಅದೇ ಥರದ್ದು ಒಂದು ಎಸೆನ್ಸ್ ಇರೋಂಥ ಪಾತ್ರ, ಬಟ್ ಔಟ್ಲುಕ್ ಮಾತ್ರ ಬೇರೆ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ನೀಲು ಪಾತ್ರನ ಒಪ್ಕೊಂಡೆ. ಆ್ಯಂಡ್ ಅದೇ ಥರನೇ ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸು ಕೂಡ ಬಂದಿದೆ. ಸೀರಿಯಲು ಇವತ್ತಿಗೂ ಕೂಡ ತುಂಬಾ ಒಳ್ಳೆ ಒಂದು ಜನಪ್ರಿಯತೆ, ಜನರು ಮನ್ನಣೆ ಎಲ್ಲನೂ ಕೂಡ ಗಳಿಸ್ಕೊಂಡಿದೆ. ಆ್ಯಂಡ್ ಇವತ್ತಿಗೂ ಕೂಡ ಎಲ್ಲೇ ಹೋದರೂ ಕೂಡ ಜೊತೆಯಲ್ಲಿ ಆದಮೇಲೆ ನಾವು ನಿಮ್ಮನ್ನು ಮಿಸ್ಸೇ ಮಾಡಿಕೊಳ್ಳಿಲ್ಲ. ಈ ಒಂದು ನೀಲು ಪಾತ್ರದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ, ತುಂಬ ವರ್ಸಟೈಲ್ ಆಗಿದೆ, ಎರಡರಲ್ಲೂ ಕೂಡ ನಿಮ್ಮ ಲುಕ್ಕು ಇಷ್ಟ ಆಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದೀರಾ. ಸೊ ಅಫ್ಕೋರ್ಸ್ ಎಲ್ಲ ಒಂದು ಕಡೆ ಖುಷಿ ಆಗುತ್ತೆ. ಏನು ಗೊತ್ತಾ, ಆ್ಯಸ್ ಅನ್ ಆ್ಯಕ್ಟರ್ ಯಾವಾಗಲೂ ಕೂಡ ಒಂದು ವರ್ಸಟೈಲ್ ಆಗಿರೋಂಥ ರೋಲ್ ಸಿಗಬೇಕು ಅಂತ ನಾವು ಇಷ್ಟಪಡ್ತೀವಿ. ಈಗ ಒಂದು ನೆಗೆಟಿವ್ ರೋಲ್ ಮಾಡ್ತಾ ಇದ್ರೆ ಬರೀ ನೆಗೆಟಿವ್ ರೋಲೇ ಮಾಡ್ತಿರೋದು, ಪಾಸಿಟಿವ್ ರೋಲ್ ಮಾಡ್ತಾ ಇದ್ರೆ ಬರೀ ಪಾಸಿಟಿವ್ ರೋಲೇ ಮಾಡ್ತಾ ಇರೋದು, ಆ ಥರ ಯಾವ ಆ್ಯಕ್ಟ್ರು ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನನಗೆ ಸ್ಪೆಷಲಿ ತುಂಬಾ ಹೆಲ್ಪ್ ಆಗಿದ್ದು ಅಂತ ಅಂದರೆ, ಸ್ಪೆಷಲಿ 2025 ನಾನು ಆಲ್ಮೋಸ್ಟ್ 3 ಡಿಫ್ರೆಂಟ್ ಕ್ಯಾರೆಕ್ಟರ್ಸು, 3 ಡಿಫ್ರೆಂಟ್ ರೋಲ್ಸು ಇನ್ 3 ಡಿಫ್ರೆಂಟ್ ಚಾನೆಲ್ಸ್ ಮಾಡಿದ್ದೀನಿ. ಒಂದು ಇವಾಗ ಝೀ ಕನ್ನಡದಲ್ಲಿ ಇದು ನೀಲು ರೋಲ್ ಮಾಡ್ತಾ ಇದ್ದೀನಿ ಆ್ಯಸ್ ಅನ್ ಆ್ಯಂಟಗನಿಸ್ಟ್ ರೋಲ್. ಸೊ ಆ್ಯಂಡ್ ಮತ್ತು ಶಾಂಭವಿನಲ್ಲಿ ಅದರಲ್ಲಿ ಲೀಡ್ ರೋಲ್ ಮಾಡ್ತಾ ಇದ್ದೀನಿ, ಶಿವಗಾಮಿ ಪಾತ್ರ. ಇದೇ ಥರನೇ 2025 ಬಿಗಿನಿಂಗಲ್ಲಿ ನಾನು ಈ ಯಡೂರು ಸಿದ್ಧಲಿಂಗೇಶ್ವರ ಆಗಿರ್ಬೋದು ಅಥವಾ ಶ್ರೀದೇವಿ ಮಹಾತ್ಮೆ ಆಗಿರ್ಬೋದು, ಸ್ಟಾರ್ ಸುವರ್ಣದಲ್ಲಿ ಇದರಲ್ಲೆಲ್ಲ ಪೌರಾಣಿಕ ಪಾತ್ರಗಳು, ಅಂದರೆ ಶಿವನ ಮಗಳು, ಅಶೋಕ ಸುಂದರಿ, ಈ ಥರ ಪಾತ್ರಗಳನ್ನು ಕೂಡ ಮಾಡುವಂಥ ಅವಕಾಶ ಸಿಕ್ತು. ಸೊ 2025 ಹ್ಯಾಸ್ ಬೀನ್ ಅ ಪವರ್ ಪ್ಯಾಕ್ಡ್ ಇಯರ್ ನನಗೆ. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಎಲ್ಲ ಥರ 24 ಆ್ಯಂಡ್ 25 ಎರಡೂ ಅಷ್ಟೇ ಎಲ್ಲ ಥರದ ಡಿಫ್ರೆಂಟ್ ಪಾತ್ರಗಳು ಎಲ್ಲನೂ ಕೂಡ ಮಾಡುವಂಥ ಒಂದು ಅವಕಾಶ ಸಿಕ್ತು.
ಈಗ 26ಅಲ್ಲಿ ಒಂದು ಹೊಸ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಶುರು ಆಗ್ತಿರೋದ್ರಿಂದ ಐ ಆಮ್ ಈವನ್ ಮೋರ್ ಎಕ್ಸೈಟೆಡ್. ಸೊ ಈ ಟೈಮಲ್ಲಿ ಸೊ ಆಫ್ಕೋರ್ಸ್ ಸೀರಿಯಲ್ಸನ್ನು ತುಂಬ ಯಥೇಚ್ಛವಾಗಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 8 months to 1 year ಬ್ರೇಕ್ ತೊಗೊಳ್ಳೇಬೇಕಾಗುತ್ತೆ. ಬಿಕಾಸ್ ಫಿಸಿಕಲಿ ತುಂಬಾ ಟಾಸ್ಕಿಂಗು ಒಂದು ಸೀರಿಯಲಲ್ಲಿ. ಬೆಳಿಗ್ಗೆ ಬಂದು ಹೋಗಿ ಮನೆಗೆ 12 to 13 hours ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಟ್ರಾವೆಲ್ ಎಲ್ಲ ಸೇರಿಕೊಂಡು. ಸೊ ಹಾಗಾಗಿ ಅದು ಇನ್ನೆವಿಟಬಲ್ ಆಗಿ ಬ್ರೇಕ್ ತೊಗೊಳ್ಳೇಬೇಕು. ಸೊ ಅಂಥ ಟೈಮಲ್ಲಿ ಈ ರೀತಿ ನನ್ನ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಳ್ತಾ ಈ ರೀತಿ ಸೋಷಿಯಲ್ ಮೀಡಿಯಾ ಮುಖಾಂತರ ಸೊ ನಿಮ್ಮೆಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡಬೇಕು ಆ್ಯಂಡ್ ನಾನು ಕೂಡ ಎಲ್ಲ ಒಂದು ಕಡೆ ಬ್ಯುಸಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಂಗೆ ಮುಂದೆ ಆ ಕಡೆ ಕಡೆ ನೋಡ್ತೀರಾ ಅಂತ ಯಾರು ಕಾಣ್ತಿಲ್ಲ. ರೈಟ್ ಸರ್. ಫೋನ್ ಕಿವಿ ಇಟ್ಕೊಂಡ್ರೆ ಮರ್ಸ್ಕೊಂಡ್ರೆ ಅದನ್ನ ಲವ್ ಮಾಡ್ಬೇಕಮ್ಮ. ಸಾಕು. ನಮಸ್ಕಾರ ಸರ್, ನಾನು ನೀನು ಅಂತ ಜವರೇಗೌಡರು ಸರ್. ಏನು ಗೊತ್ತಾ, ನಮ್ಮ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಅವಾಗವಾಗ ಒಂದು ಸ್ವಲ್ಪ ಬ್ರೇಕ್ ಸಿಗುತ್ತೆ. ಎಲ್ಲ ಆ್ಯಕ್ಟರ್ಸ್ಗಳಿಗೂ ಅಷ್ಟೇ. ಐ ಮೀನ್ ಸೀನ್ಸು ಕ್ಯೂರೇಟ್ ಆಗಿರೋದೆ ಆ ಥರ. ಟೀ ಟೈಮಲ್ಲಿ, ಕಾಫಿ ಟೈಮಲ್ಲೆಲ್ಲ ಒಂಚೂರು ಬಿಡುವಂತೂ ಸಿಗುತ್ತೆ. ಈ ಟೈಮಲ್ಲೇ ನಾನು, ಅಂಜಲಿ ಅಮ್ಮ, ಭಾಸ್ಕರ್ ಎಲ್ಲ ರೀಲ್ಸ್ ಮಾಡ್ಕೋತಾ ಇದ್ದಿದ್ದು. ಕೆಲವು ಸೀರಿಯಲ್ಸಲ್ಲಿ ಇದಕ್ಕೆ ಪುರ್ಸೊತ್ತೇ ಇರಲ್ಲ, ಬಟ್ ಇಲ್ಲಿ ಸಿಗುತ್ತೆ. ಈ ಒಂದು ಶೂಟಿಂಗ್ ಸೆಟ್ಟಲ್ಲಿ ಒಂದು ನಲ್ಲಿಕಾಯಿ ಮರ ಇದೆ. ನಮ್ಮ ಮನೇಲೂ ಮುಂಚೆ ಇತ್ತು ಈ ಕಿರು ನಲ್ಲಿಕಾಯಿ ಮರ. ಬಟ್ ಆಮೇಲೆ ಏನೋ ಇದಾಯಿತು, ಅದಕ್ಕೆ ಡಿಸೀಸ್ ಬಂತು, ಪಾಪ ಅದು ಮರ ಸತ್ತೋಯ್ತು. ಬಟ್ ಇಲ್ಲಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ನೋಡಿ ಅಷ್ಟು ಮೇಲೆ ಅದೂ ಒಂದೊಂದು ಕಾಯಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಈಗ ಹೇಗಾದರೂ ಮಾಡಿ ಅದನ್ನು ತಗೊಂಡು ತಿನ್ನಬೇಕು ಅಲ್ಲ. ಎಷ್ಟು ಯಮ್ಮಿಯಾಗಿ ಫ್ರೆಶ್ ಆಗಿ ಆ್ಯಂಡ್ ಅದು ಎಷ್ಟು ಚೆನ್ನಾಗಿ ಬಲ್ತಿದೆ. ಅದು ಸೋ ಜ್ಯೂಸಿ ಆ್ಯಂಡ್ ನೈಸ್. ಹೇಗಾದರೂ ಮಾಡಿ ಅದನ್ನು ಕಿತ್ಕೋಬೇಕು. ಐ ಟ್ರೈ. ನೋಡಿದ್ರಲ್ಲ, ಅಷ್ಟು ಕಷ್ಟಪಟ್ಟು ಹೆಂಗೋ ಮಾಡಿ ಒಂದಿಷ್ಟು ನಲ್ಲಿಕಾಯಿ ಸಿಕ್ಕಿದೆ. ತುಂಬ ಮೇಲ್ಗಡೆ ಇತ್ತು ಅದು. ನಮ್ಮ ಜಿರಾಗು ಹೆಂಗೋ ಕಷ್ಟಪಟ್ಟು ಈ ನಲ್ಲಿಕಾಯಿನೆಲ್ಲ ಕೂಡ ತೊಗೊಂಬಂದಿದ್ದಾರೆ. ಸೊ ನೋಡೋದಕ್ಕೇ ಎಷ್ಟು ಫ್ರೆಶ್ ಆ್ಯಂಡ್ ಜ್ಯೂಸಿ ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಗಿದೆ ಇದು. ಸೊ ನಾವಿವತ್ತು ಶೂಟ್ ಮಾಡ್ತಾ ಇರೋದು ಹೆಜ್ಜಾಲ ಅನ್ನೋ ಲೊಕೇಶನಲ್ಲಿ. ಸೊ ಇದು ರಾಮನಗರದ ಸಬರ್ಬ್ಸಲ್ಲೆಲ್ಲೋ ಬರುತ್ತೆ. ಸೊ ಹಾಗಾಗಿ ಈ ಥರ ಜಾಗಗಳಲ್ಲಿ ಈ ಥರ ಫ್ರೆಶ್ ಆಗಿರೋ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸಿಗೋದು. ಐ ಆಮ್ ವೆರಿ ಹ್ಯಾಪಿ. ಇದನ್ನು ಮನೆಗೆ ತೊಗೊಂಡೋಗಿ ಒಂದು ಸ್ವಲ್ಪ ಹೊತ್ತು ಉಪ್ಪು ಖಾರ ಹಾಕಿ ನೆನೆಸಿಟ್ಟು ತಿಂದು ಎಂಜಾಯ್ ಮಾಡ್ತೀನಿ ನಾನು. ಅಬ್ಬಾ, ಇನ್ನೇನು ಶೂಟ್ ಮುಗೀತು, ಪ್ಯಾಕಪ್ ಆಯಿತು. ಸೊ ಆಲ್ಮೋಸ್ಟ್ 8:30 ಇವಾಗ 8:30ನೇ. ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಗಾಡಿ ಹತ್ತಷ್ಟರಲ್ಲಿ 8:30 ಆಗುತ್ತೆ. ಮನೆಗೆ ಹೋಗೋಷ್ಟರಲ್ಲಿ 9:30, ಈಸಿಲಿ 10, ಬಿಕಾಸ್ ಹೆಜ್ಜಾಲದಲ್ಲಿರೋದಿದ್ದು ಲೊಕೇಶನು. ಬಟ್ ಎನಿವೇಸ್, ಸೊ ನನಗಂತೂ ಶೂಟ್ ಮಾಡೋದು ಅಷ್ಟೇ ಇಷ್ಟ. ಆ್ಯಂಡ್ ಇವತ್ತು ಈ BTS ಒಂದು ವ್ಲಾಗ್ನ ಶೂಟ್ ಮಾಡಿ ಕೂಡ ಅಷ್ಟೇ ಖುಷಿಯಾಗಿದೆ. ನಿಮಗೆ ಅನ್ನಿಸ್ತು ಡೆಫಿನೆಟ್ಲಿ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಬಿಲೋ. ಆ್ಯಂಡ್ ಆಲ್ಸೋ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.